ನೋಡಿ, ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ನಾಗೇಂದ್ರ ರಿಸೈನ್ ಪ್ಲಾನ್ ಮಾಡಿಕೊಂಡಿದ್ದಾರಂತೀಗ ಕಾಂಗ್ರೆಸ್ನವರು. ಸಚಿವ ಬಿ ನಾಗೇಂದ್ರ ಇಂಗಿತಕ್ಕೆ ಬ್ರೇಕ್ ಹಾಕಿದಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ರಿಪೋರ್ಟ್ ಇದು. ಅಶ್ವವೇಗ ನ್ಯೂಸ್ನ ಕಾಂಗ್ರೆಸ್ ಇನ್ಸೈಡ್ ಸುದ್ದಿ ಇದಾಗಿದ್ದು, ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಬಿ ನಾಗೇಂದ್ರ ಅವರ ರಾಜೀನಾಮೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕೂ ಕೂಡ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಬಗ್ಗೆ ವರಿಷ್ಠರ ಜೊತೆ ಮಾತುಕತೆಯನ್ನು ಕೂಡ ಮಾಡಲಿದ್ದಾರಂತೆ ನಾಳೆ. ಹಾಗಾದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ನಾಗೇಂದ್ರ ರಿಸೈನ್ ಫಿಕ್ಸ್. ಸಚಿವ ಬಿ ನಾಗೇಂದ್ರ ಇಂಗಿತಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ದಾರೆ. ನನಗೆ ಸಚಿವ ಸ್ಥಾನ ಮುಖ್ಯ ಅಲ್ಲ ಅಂತ ಸಚಿವ ನಾಗೇಂದ್ರ ಅವರು ಹೇಳಿಕೊಂಡಿದ್ರು. ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಪಕ್ಷಕ್ಕೆ ಡ್ಯಾಮೇಜ್ ಆದರೆ ರಾಜೀನಾಮೆ ನೀಡ್ತೇನೆ ಅಂತ ಸಚಿವ ಒಪ್ಕೊಂಡಿದ್ರು. ಆದರೆ ಸಚಿವ ನಾಗೇಂದ್ರ ನಿರ್ಧಾರಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಡಿಮಿಡಿಗೊಂಡಿದ್ದಾರಂತೆ. ನಿನ್ನೆ ರಾಜೀನಾಮೆ ಕೇಳಿದ್ಯಾರು, ನಿನ್ನ ರಾಜೀನಾಮೆ ಕೇಳಿದ್ಯಾರು ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಶ್ನೆ ಹಾಕಿದ್ದಾರಂತೆ ಬಿ ನಾಗೇಂದ್ರ ಅವರಿಗೆ. ಹೈಕಮಾಂಡ್ ಭೇಟಿ ವೇಳೆಯೂ ನಾನು ನಿನ್ನ ಜೊತೆ ನಿಲ್ತೇನೆ, ನೀನು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಈಗ ಕಿವಿ ಮಾತನ್ನ ಹೇಳ್ತಾ ಇದ್ದಾರಂತೆ ಬಿ ನಾಗೇಂದ್ರ ಅವರಿಗೆ. ನಿನ್ನ ಮೇಲಿರುವ ಆರೋಪ ಮುಗಿದ ಅಧ್ಯಾಯ, ಎಲ್ಲವೂ ಕೂಡ ಕೋರ್ಟ್ನಲ್ಲಿ ಸಾಬೀತಾಗಿದೆ, ನೀನು ಯಾಕೆ ರಿಸೈನ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿದೆ. ಈಗ ಹೈಕಮಾಂಡ್ ನಾಯಕರ ಬಳಿ ಇದನ್ನ ಮನವರಿಕೆ ಮಾಡಿಕೊಡ್ತೇನೆ, ನಿನ್ನ ಬೆನ್ನಿಗೆ ನಾನು ಇದ್ದೇನೆ ಅಂತ ನಾಗೇಂದ್ರಗೆ ಧೈರ್ಯ ಹೇಳಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಸಚಿವ ನಾಗೇಂದ್ರಗೆ ಅಭಯ ನೀಡಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರಗೆ ಸಮಾಧಾನವನ್ನು ಮಾಡಿದ್ದಾರಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಇದು ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನೋಡಿ, ವಿಪಕ್ಷಗಳು ಒಂದು ಕಡೆ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದೇ ಪಡಿತೀವಿ ಅಂತ ಪಣ ತೊಟ್ಟು ಕೂತಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಭಾರಿ ಚರ್ಚೆ ಆಯಿತು. ಕಪ್ಪು ಟಿ ಶರ್ಟ್ ಧರಿಸಿ ಹೈಡ್ರಾಮಾನೇ ಮಾಡಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಫ್ರೀಡಂ ಪಾರ್ಕ್ನಿಂದ ಹಿಡಿದು ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಇದೀಗ ರಾಯಚೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಬಿಜೆಪಿಯವರು. ಇದೆಲ್ಲದರ ಬಿಗಿಪಟ್ಟು ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರಂತೆ. ನಿನ್ನ ಜೊತೆ ನಾನಿದ್ದೀನಿ, ನೀನು ಯಾಕೆ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಬೇಕು? ನಿನ್ನ ಇದೇ ವಿಚಾರವಾಗಿ, ಯಾವ ವಾಲ್ಮೀಕಿ ಹಗರಣದ ವಿಚಾರವಾಗಿ ಈಗಾಗಲೇ ಕೇಸ್ ಮುಗಿದಿದೆ, ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಇದೆ. ಈ ವಿಚಾರವಾಗಿ ನೀನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಅಭಯವನ್ನು ನೀಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪವನ್. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಧೈರ್ಯವನ್ನು ತುಂಬಿದ್ದಾರಂತೆ. ನೀನು ಯಾಕೆ ರಿಸೈನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಅಭಯ ನೀಡಿದ್ದಾರಂತೆ. ಏನಿದೆ ಇನ್ಸೈಡ್ ಸ್ಟೋರಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಕಾರ್ತಿಕ್, ಏನು ಬೆಳಿಗ್ಗೆಯಿಂದ ಕೂಡ ಎಲ್ಲಾ ಮಾಧ್ಯಮಗಳಲ್ಲೂ ಸೇರಿ ನಮ್ಮ ಮಾಧ್ಯಮದಲ್ಲೂ ಸೇರಿ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಪಕ್ಷಕ್ಕೆ ಆಗ್ತಾರೆ ಡ್ಯಾಮೇಜ್ ವಿಚಾರವಾಗಿರ್ಬೋದು, ಮತ್ತೆ ಏನು ವಾಲ್ಮೀಕಿ ಹಗರಣದ ವಿಚಾರವಾಗಿ ತಲೆ ಮೇಲಿರೋದ್ರಿಂದ, ಅವರ ತಲೆ ಮೇಲಿರೋದ್ರಿಂದ ಇದು ಪಕ್ಷಕ್ಕೆ ಒಳ್ಳೆಯದಲ್ಲ, ಮತ್ತೆ ಮುಂದಿನ ಬೆಳವಣಿಗೆ ಅಂತ ಇದನ್ನೇ ದೊಡ್ಡ ಅಸ್ತ್ರವಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನವರು ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಅವರು ಈಗಾಗಲೇ ಪಾದಯಾತ್ರೆಯನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ದಿನೇ ದಿನೇ ಪಕ್ಷದ ವರ್ಚಸ್ಸು ಮತ್ತೆ ಮುಂದಿನ 2028 ಚುನಾವಣೆ ಗೆಲ್ಲಬೇಕಾದ ಕಾರಣದಿಂದಾಗಿ ಪಕ್ಷದ ವರ್ಚಸ್ಸು ಕಡಿಮೆ ಆಗೋ ದೃಷ್ಟಿಯಿಂದಾಗಿ ಸ್ವಾಯತ್ತವಾಗಿ ಅಂದ್ರೆ ಅವರೇನೆ ರಾಜೀನಾಮೆ ಕೊಡುವ ವಿಚಾರವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಅನ್ನೋ ಒಂದು ವಿಚಾರ ಬಂತು. ಆದ್ರೆ ಡಿ ಕೆ ಶಿವಕುಮಾರ್ 15 ನಿಮಿಷಗಳ ಕಾಲ ಏನೋ ಚರ್ಚೆ ಮಾಡಿದ್ರಂತೆ. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವ್ರಿಗೆ ಹೇಳಿದಾರಂತೆ, ಬೇಡ ಸದ್ಯಕ್ಕೆ ನೀನು ಯೋಚನೆ ಮಾಡಕ್ ಹೋಗ್ಬೇಡ, ನಾನು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ವಿಚಾರಗಳನ್ನ ತಿಳಿಸಿದಾರಂತೆ. ಈಗ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದು ವೇಣುಗೋಪಾಲ್ ಮತ್ತೆ ಖರ್ಗೆ ಸೇರಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ಸಾಧಕ ಬಾಧಕಗಳನ್ನ ತಿಳಿಸ್ತೇನೆ. ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರು ಕೂಡ ನಾನು ನಿನ್ನ ಬೆನ್ನಿಗೆ ನಿಂತ್ಕೊಂಡು ನಾನು ರಾಜೀನಾಮೆ ಕೊಡೋ ವಿಚಾರವಾಗಿ ತಡೆಯೋ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಒಂದು ಅಭಯವನ್ನ ಕೊಟ್ಟಿದ್ದಾರೆ. ಮತ್ತೆ ನಿನ್ನ ಬಾಯಿಂದಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತೇನೆ ಅನ್ನೋ ಪದವನ್ನು ಬಳಸಬೇಡ ಅನ್ನೋ ಒಂದು ಮಾತನ್ನ ನಾಗೇಂದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೀಗ ಬಿ ನಾಗೇಂದ್ರ ಅವರ ಸಪೋರ್ಟಿಗೆ ನಿಂತಂತೆ ಕಾಣ್ತಾ ಇದೆ. ಇನ್ನು ಹೈಕಮಾಂಡ್ ವರಿಷ್ಠರ ಮುಂದೆಯೂ ಕೂಡ ಈ ಬಗ್ಗೆ ನಾನು ಚರ್ಚೆ ಇಡ್ತೇನೆ, ನಿನ್ನ ಸಚಿವ ಸ್ಥಾನವನ್ನು ಉಳಿಸಿಕೊಡ್ತೇನೆ, ದಯವಿಟ್ಟು ಇನ್ನು ಮುಂದೆ ರಾಜೀನಾಮೆಯ ಮಾತುಗಳನ್ನು ಆಡಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಕಿವಿ ಮಾತನ್ನು ಹೇಳಿದಾರಂತೆ, ಧೈರ್ಯವನ್ನು ತುಂಬಿದಾರಂತೆ.